ಇರ್ಲಿ ಹಾಡಿನ ಮೇಲೂ ಜನರದು ಬಹಳ ಅಪೇಕ್ಷೆ ಅದ ಹಾಡ ಹಾಡೋಣ ಇವತ್ತಿನ ದಿವಸ. ನೀವು ಸ್ವಲ್ಪ ಶಾಂತತೆ ಕಾಪಾಡೋದಕ್ಕೆ ಯಾಕೆ ಶಾಂತತೆ ಕಾಪಾಡಬೇಕಂತ ಕೇಳಿದ್ರ ಯಾಕ್ರಿಪ್ಪ ಸಂಬಂಧದಿಂದ ಮನಿ ಮುರಿದಾವ ಅಂತೇಳಿ ಲಕ್ಷ್ಮಣ ಮಾಸ್ತರ್ ಇವತ್ತಿನ ದಿವಸ ಹೇಳ್ಯಾನ ಸಭದೊಳಗ. ಹೇಳೇನ್ರಿಪ್ಪ ಕರೆ ಇವತ್ತು ಲಕ್ಷ್ಮಣ ಮಾಸ್ತರ್ ಹೆಡಕಿನ್ಯಾಗ ಕಾಲು ಕೊಟ್ಟು ಬೆಳೆಯುವಂತ ಶಕ್ತಿ ನನಗದ. ಹೆಡಕಿನ್ಯಾಗ ಕಾಲು ಕೊಟ್ಟು ಬೆಳೆದ ಯಾಕಂತ ತಿಳ್ಕೊರಿ. ಮಾತು ಯಾಕೆ ಹೇಳಕತ್ತೀನಿ, ನೀವು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಅಣ್ಣನ ಬೆನ್ನು ಒದಕೊತ್ತ ಹುಟ್ಟಿ ಬಂದವ ನಾನು. ಹೌದು ನಿನ್ನ ಬೆನ್ನು ಒದಕೊತ್ತ ಹುಟ್ಟಿ ಬಂದವ ನಾನು. ಹೌದು ಕರೆ ಇಟ್ಟೆ ಇವತ್ತಿನ ದಿವಸ ವಿಚಾರ ಮಾಡಿ ನೀವು ಹೊತ್ತು ಹೊಡುತ್ತಾರೆ ಯಾವಾರ ಹೊತ್ತು ಮುಳುಗುತ್ತಾರೆ ಹೆಂಗ ನಡೀತದೆ ಯಾವಾರ ಅಂತಂದ್ರ ಹೌದು ಏನಂತ ಮನೆ ಅಂಗಳದಾಗ ಮುಸ್ರಿ ತಿಕ್ಕೋತ ಕೂತಿಳಲ್ಲ ತಮ್ಮನ ಹೇಳ್ತೇಳು. ಬುಟ್ಟ್ಯಾಗ ಮುಸ್ರಿ ತುಂಬಿಕೊಂಡಿಟ್ಟಿರ್ತಕ್ಕಂತ ಬುಟ್ಟ್ಯಾಗಿನ ಮುಸ್ರಿ ಜಾಡಿಸಿ ಅಂಗಳಕ್ಕೆ ಹೋಗೋದ್ ಹೇಳ್ತಾಳ. ಏನತ್ತ ಏನೋ ಬೆಳ್ಳೆಲ್ಲ ಬಂಗಾರ ಎಲ್ಲ ರೊಕ್ಕ ಎಲ್ಲ ರೂಪಾಯಿ ಎಲ್ಲ ಬರೇ ತಿನ್ನೋದು ಕೇಳ ಕಳಿಕೆ ಕಬ್ಬಿನ ಸಂಬಂಧ ನಿನ್ನ ಮನಸ್ಸಿಟ್ಟು ಚಂಚಲ ಆಗ್ಯದಪ್ಪ ಅಂತಂದ್ರೆ ಇನ್ನು ಈ ಮನ್ಯಾಗ ಏನು ಮುಸ್ರಿ ತಿಕ್ಕಲಕ್ಕ ಹೊರಗೆ ಕೂತಿನಲ್ಲ. ಹೌದು ಈ ಮನೆಗೆ ಬಾಗಿಲು 2 ಆದ ಬಳಿಕೆ ಒಳಗ್ ಹೋಗೋದು, ಒಲಿ 2 ಆದ ಬಳಿಕೆ ಒಳಗ್ ಹೋಗೋದು, ಅಲ್ಲಿ ತನ ಹೋಗಲ್ಲ ತಟ್ಟ ಹಿಡಿದು ಕೂತಾಳ ಪುಣ್ಯಾತ್ಮ. ತಮ್ಮಗ್ ಹೇಳ್ತಾಳ ಹೇಳ್ತಿ. ಮತ್ತ ಮನಿ ಯಾರೇನು ಮುರಿತಪ್ಪ ಇಲ್ಲಿ ನೋಡ್ರಿಪ್ಪ ಕೇಳ್ರಿ ನೀವೇ. ಬರೇ ತಿನ್ನೋದಕ್ಕೆ ಏನ್ ಕಬ್ಬಿ ವಿಚಾರ ಮಾಡಿದವ್ರಿ ನೀವು. ಹೌದು ಇದನ್ನ ಬಿಡ್ರಿ. ದೃಷ್ಟಾಂತ ಆದ್ರೆ ಕಟ್ಟ ಕತ್ತಿ ಆಯ್ತು. ಹಾಲು ಮತ್ತ ಇಲ್ಲಿ ಹರ್ಕೊಂಡು ಕುಡಿದಿರ್ತಕ್ಕಂಥ ಗ್ರಾಮ ಯಾವ್ದಂತ ಕೇಳಿದ್ರೆ ಅದು ಹೊನವಾಡ ಅಂತೇಳಿ ಸಭಾದಾಗ ಕೈ ಎತ್ತೇಳುವ ಕೈ. ಹೌದು ಬೆಳ್ಳಿನ ಮೇಳಗಳಿಗೆ ತವರವ್ರು ಅಂದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಂತ ಕೇಳ್ರಿ, ಹೌದು ಹೆಣ್ಣು ಮಕ್ಕಳು ತವರಿ ಮನೆಗೆ ಹೋದ್ರ ತಾಯಿ ತಂದೆ ಕಾಡಿ ಬೇಡಿ ಬೆಳ್ಳಿ ಬೇಡ್ತಾರ, ಬಂಗಾರ ಬೇಡ್ತಾರ, ಹೌದು ಸೀರೆ ಬೇಡ್ತಾರ, ತಮಗೆ ಬೇಕಾಗಿರ್ತಕ್ಕಂಥ ವಸ್ತು ಬೇಡ್ತಾರ. ಹಂಗೆ ಇವತ್ತಿನ ದಿವಸ ಡೊಳ್ಳಿನ ಹಾಡಗರೆ ನಾವು ಇಲ್ಲಿ ಬಂದು ಕಾಡಿ ಬೇಡಿ ಒಯ್ಯತಕ್ಕಂಥದ್ದು ತವರ ಮನೆಗೆ ಇವತ್ತು ನಮಗ ಹೊನವಾಡ. ಅದಕ್ಕ ಹೆಂಗ ವಿಷಯ ಅಂತ ಕೇಳಿದ್ರ ಹೆಂಗ್ರಿಪ್ಪ ತಮ್ಮನದಿಂದ ಮನೆ ಮುರಿದ ತಿಳಕ್ ನಿನ್ನ ಜನ್ಮಕ್ಕೆ ನಾಚಿಕೆ ಆಗ್ಬೇಕು. ಲಕ್ಷ್ಮಣ ಮಾಸ್ತರ್ ನಾಚಿಕೆ ಆಗ್ಬೇಕು ನಿನಗ. ಹೌದು ಯಾಕೆ ಮಾತು ಹೇಳಕತ್ತೀನಿ ಕೇಳ್ರಿ. ಯಾಕ್ರಿಪ್ಪ ಆದಿಗೊಂಡ 6 ಮಂದಿ ಮಕ್ಕಳು ಹುಟ್ಟಿ ಬಂದಾರ. ಹೌದು ಬಂದಾರಿಪ್ಪ. ಆಯ್ಗೊಂಡ ಪಾಯಿಗೊಂಡ ಜಾಯಿಗೊಂಡ ಅಮರುಗೊಂಡ ತುಮರುಗೊಂಡ ಬೀರುಗೊಂಡ ಮಾರುಗೊಂಡ ಲಕ್ಕಗೊಂಡ ಕಡೆ ಹುಟ್ಟು ಕರ್ತರು ಉಂಡಾಡು ಶಿವಪದ ಮಗೊಂಡ ಹುಟ್ಟಿ ಬಂದಾರ. ಹೌದು ಶಿವಪದ ಮಗೊಂಡ ಉಂಡಾಡು ಶಿವಪದ ಮಗೊಂಡ ಅಂತೇಳಿ ಕರೆದ್ರು. ಯಾಕೆ ಕರೆದ್ರು ಇವನಿಗೆ? ಯಾಕ್ರಿಪ್ಪ ಬರೇ ಊರಾಗ ಉಂಡ ಆಡುತ್ತಿದ್ದ ತಾಯಿ ಬೇಕು ಬಾಡದ ಊಟ ಅಡಿಗೆ ಮಾಡಿ ಕಿಸಿದ್ರ ಪದಮಗೊಂಡಾಗ ಊಟ ಮಾಡಿಸಿದ ಸಣ್ಣ ಮಗ ಅಂತ ತಿಳ್ಕೊಂಡ ಬಹಳ ಅತಿ ಪ್ರೀತಿಯಿಂದ ಮನ್ನೋರು ಮಾಡ್ತಿದ್ರು. ಮುದ್ದು ಮಾಡ್ತೇಳ್ರಿಪ್ಪ. ಅಣ್ಣನ ಹೆಂಡ್ರಾಗಿರ್ತಕ್ಕಂಥವ್ರು ಅಂದ್ರೆ ನಿಮ್ಮ ಹೆಂಡ್ರು. ಅಣ್ಣನ ಹೆಂಡ್ರಾಗಿರ್ತಕ್ಕಂಥವ್ರು ಕಿವಿ ತಿರುವುದ್ರು ನಿಮಗೆ ಏನಂತ ಹೇಳ್ತಿರೋದ್ರು. ಹೌದು ನಿಮ್ಮ ತಮ್ಮ ಆಗಿರ್ತಕ್ಕಂಥವ್ ದಿನ ಮನ್ಯಾಗ ಉಂಡಾಡ್ತಾನ, ಊರಾಗ ಉಂಡಾಡ್ತಾನ, ಬರೇ ಗೋಟಿ ಗಜಗ ಆಡ್ಕೊತ ಊರಾಗ ತಿರುಗಾಡ್ತಾನ, ಉಡಾಳತನ ಮಾಡ್ಕೊತ ಅವನಿಗೆ ಏನೋ ತಗದ ಹಚ್ಚಂಗಿಲ್ಲ. ನೀವು ನೋಡಿದ್ರ ಹೊಲದಾಗ ದೊಡ್ಡ ಸೈಲ ಕತ್ತಿರುತ್ತೇಳಿ ಕಿವಿ ತಿರುಗದಾಗ ಕತ್ತಿ ದೊಡ್ಡದಾಗ ದುಡಿತೀರಿ ನೀವು. ಸಣ್ಣ ಮಗನವರು ಹಿಡಿಲಿಲ್ಲ ನೀವು ಅಂತ ಅಣ್ಣತಮ್ಮರು. ಹೆಂಡತಿ ಮಾತು ಕೇಳೋರು. ಮನೆ ಮುರಿಬೇಕಾದ್ರೆ ಯಾರಿಂದ ಮುರಿತು ಮನೆಯಲ್ಲಿ? ಅಣ್ಣ. ನೀವು ಯಾವಾಗ ಹೆಂಡ್ರ ಮಾತು ಕೇಳಿ ಉಂಡಾಡ ಶಿವ ಪದಮಗೊಂಡನಿಗೆ ಇವತ್ತಿನ ದಿವಸ ಮಗನ ನೀವು ಹೊಲಕ್ಕೆ ದುಡಿಲಾಕ್ ಹೋಗ್ಬೇಕಂತೇಳಿ ಸಣ್ಣ ತಮ್ಮನಿ ಹೆಡಕಿಡಿದು ಹೊಲಕ್ಕೆ ದುಡಿಲಾಕ್ ಕಳಿಸೋದ್ರಿ. ಹೌದು ಆ ಹೊಲಕ್ಕೆ ಕೆಂಚಣ್ಣ ಬುಡ್ಡಣ್ಣ ಅಂತಕ್ಕಂತ 2 ಎತ್ತುಗಳು ತಗೊಂಡ ಹೊಲಕ್ಕೆ ಹೋದ. ಇವನಿಗೆ ಎತ್ತಂದ್ರ ಗೊತ್ತಿಲ್ಲ, ಬಾರ್ಕೋಲ್ ಅಂದ್ರ ಗೊತ್ತಿಲ್ಲ, ನಗ ಅಂದ್ರ ಗೊತ್ತಿಲ್ಲ, ಯಾವಾದ ಜತ್ತಿಗೆ ಗೊತ್ತಿಲ್ಲ, ಯಾವಾದ ಸೋಲ ಗೊತ್ತಿಲ್ಲ ಅಂತ ಉಂಡಾಡ ಶಿವ ಪದಮಗೊಂಡ ಹರಿದಾಡು ಹಾವನ ತಂದ ಜತ್ತಿಗೆ ಮಾಡ್ದ. ಹರಿದಾಡು ಹಾವನ ತಂದ ಸೋಲ ಮಾಡಿಕಿಸಿದ್ರ ಹೊಲದಾಗ ನೇಗಿಲು ಹೊಡೆದ. ನೇಗಿಲು ಹೊಡೆದಾಗ ತಂದೆ ಒಂದು ಮಾತು ಹೇಳಿದ ಶಿವಪದಮಗೊಂಡನಿಗೆ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ಒಟ್ಟು ಹೊಲ ನೇಗಿಲಿ ಹೊಡಿಕರೆ ಈ 3 ಕಣ್ಣಿನ ಹುತ್ತಿಗೆ ನೇಗಿಲಿ ಹಚ್ಚಬೇಡ ತಿಳಿದ. ನಮ್ಮಪ್ಪ ಹುತ್ತಿಗೆ ನೇಗಿಲಿ ಹಚ್ಚಬೇಡ ನಾನು ಇದ್ರಾಗ ಏನೋ ಒಂದು ವಸ್ತು ಆದ ತಿಳ್ಕೊಂಡ ಉತ್ತಮ ಏನ್ ಮಾಡ್ದಾರಿಪ್ಪ? ಹುತ್ತಿಗೆ ನೇಗಿಲಿ ಹಚ್ಚದ ಪುಣ್ಯಾತ್ಮರೇ 12,000 ಭಾಗ್ಯ ಹೊರಗೆ ಉದಯಿಸಿ ಬಂದಾವ ಅಂತ ಶಕ್ತಿ ತಮ್ಮನ ಬಲ್ಯ. ಹೌದಾ ತಮ್ಮನ ಬಲ್ಯ ಆದ್ರಿಪ್ಪ ಶಕ್ತಿ. ತಮ್ಮನದಿಂದ ಭೂಮಿ ಒಳಗಿದ ಭಾಗ್ಯದ ಲಕ್ಷ್ಮಿ ಉದಯಿಸಿ ಬಂದಾವ. ನೀವು ಹೆಂಡ್ರ ಮಾತು ಕೇಳಿ ನೀವ್ಯಾನ ಉದಯಿಸಿದ್ರಿ? ಅವ್ರು ಎದ್ದು ಬರ್ತಾರಿಪ್ಪ ನಿದ್ಗಣ್ಣ ವಾಣಸಾಪದೊಂದು ಅಳಗ್ಯಾಡ್ಕೋತ ದೈವ ತಮಗೆಲ್ಲರಿಗೂ ಗುರುತದ. ಶಿವ ಪದಮಗೊಂಡನಿಂದ ಮನಿ ಮುರಿತೋ ಇಲ್ಲಿ ಉಳಿದ 6 ಮಂದಿ ಅಣ್ಣ ತಮ್ಮರಿಂದ ಮನಿ ಮುರಿತು ಹೇಳ್ತಾರಿಪ್ಪ ಮುಂದಿನ ಸಂದಿಗೆ. ಅವರು ಎಷ್ಟು ಹೇಳೋದು ಮುಂದೆ ದಿಮ್ಮ ಹೊಡಿದು ಬಹಳ ಮಾತಾಡಲಾರ್ದೇನೆ ಯಥಾ ಪ್ರಕಾರ 4 ನೋಡಿ ಸತ್ಯ ಸುಂದರವಾಗಿರ್ತಕ್ಕಂಥ ಕ್ಯಾಲಿ ಹಾಡೋನು ಹಾಡಿ ಇನ್ನೇನಾದ್ರೂ ಹಾಲು ಮತದೊಳಗೆ ಒಂದು ಪ್ರಶ್ನೆ ಕೇಳಂದ್ರೆ ಸರಿಜೋಡಿ ಕೆಲವಂತ್ರಿ ಪ್ರಶ್ನೆ ಕೇಳೋನು ಇಲ್ಲ ಬ್ಯಾಡ. ಅಣ್ಣ ತಮ್ಮರ ವಿಷಯನೇ ನಡೆದದ. ಅವ ಇವತ್ತು ತಮ್ಮನಿಂದ ಮನಿ ಮುರಿದ ಅಂತೇಳಿ ಅವ ವಿಷಯ ಸಿದ್ಧ ಮಾಡ್ಲಿ, ಅಣ್ಣನಿಂದ ಮನಿ ಮುರಿದ ನಾ ಸಿದ್ಧ ಮಾಡ್ತೇನೆ ಅಂತಕ್ಕಂಥ ವಿಷಯ ಇವು 2 ನಡಿ ಅಂತಂದ್ರೆ ಇವು 2 ನಡ್ಸ್ಕೊಂಡು ಹೋಗೋದು. ಹೌದಾ
ಹೆಂಗ ಮಾಡೋಣ್ರಿ ಹಿರಿಯರ ಪ್ರಶ್ನೆ ಈಗ ಕೇಳಂದ್ ಹಿಂದಗಡೆ ಬೇಡ್ರಿ ನೀವು ಹೆಚ್ಚಾಗೋದೇ ಜರ ಮಾತು ಕೇಳಾಗತ್ತಗಳೇ ಬೆಂಕಿ ಹಚ್ಚುದ ಹಸ್ತ್ರಿ ಕರೆ ಆರುತನ ಬೆಂಕಿ ಆರುತನ ನೀವು ಇಲ್ಲೇ ಕುಂದಿರ್ಬೇಕು ಗಬಕ್ಕನೆ ರಬ್ಬಲ್ ಚರಿಗಿಲ್ಲ ಒಂದ್ ಚರಿ ನೀರ್ ಸುರಿ ತಣ್ಣಗ್ ಮಾಡಬೇಡ್ರಿ ಹೊಳೆ ಅದಕ್ಕ ಈ ಮೊದಲೇ ಸುಂಟ್ರ ಗಾಳಿ ಬಿಟ್ಟದ ಎಲ್ಲೆಲ್ಲಿ ಹತ್ತದ ಗೊತ್ತಾಗಲ್ಲ ಈ ಗಾಳಿಯಾಗ ಬೆಂಕಿ ಹತ್ತ ಗೊತ್ತೈತಂದ್ರೆ ಎಷ್ಟು ಬಾಂಧ ಸುಡ್ತದೋ ಎಷ್ಟು ಮನಿ ಸುಡ್ತದ ಗೊತ್ತಾಗಂಗಿಲ್ಲ ನೀವು ಗಚ್ಚಾಗಿ ಕೂತ ಬೆಂಕಿ ಆರುತನ ಇಲ್ಲಿ ಕೂತಾರಪ್ಪ ಅಂತಂದ್ರೆ ವಿಷಯ ಬಹಳ ಚಂದ ನಡೀದ ಹೌದ್ ನಮ್ಮ ಲಕ್ಷ್ಮಣ ಮಾಸ್ತರ್ ಅವ್ರಿಗೆ ಏನು ಪ್ರಶ್ನೆ ಕೇಳೋದಂತ ಕೇಳಿದ್ರ ಏನ್ ಕೇಳ್ತೀರಿಪ್ಪ ಪ್ರಶ್ನೆ ಹಾಲು ಮತದೊಳಗೆ ಏನು ಪ್ರಶ್ನೆ ಕೇಳೋದಂತ ಕೇಳಿದ್ರ ಬರ್ಲಿ ಎಲ್ಲಾ ನಾವು ಸರ್ವೇ ಸಾಮಾನ್ಯವಾಗಿ ನಮ್ಮೂರ ಒಳಗ ದೇವರುಗಳಿಗೆ ಅಭಿಷೇಕ ಮಾಡ್ತೀವಿ ಹೌದ್ ದೇವ್ರುಗಳಿಗ್ರಿಪ್ಪ ಹಾಲಿನಿಂದ ಅಭಿಷೇಕ ಮಾಡ್ತೀವಿ ತುಪ್ಪಿನಿಂದ ಅಭಿಷೇಕ ಮಾಡ್ತೀವಿ ದೇವರಿಗೆ ಹೌದು ಆ ಅಭಿಷೇಕ ಹೆಂಗ ಮಾಡಿರ್ತೀವಿ ಹಂಗೆ ಇರ್ತದ ಹೊತ್ತೊಂಟ ನೋಡಿದ್ರ ಹೌದ್ ಕರೆ ಹಾಲು ಮತದೊಳಗೆ ಒಬ್ಬ ದೇವರಿಗೆ ಏನಾಗ್ತದಪ್ಪ ಅಂತ ಕೇಳಿದ್ರ ಏನಾಗ್ತದ್ರಿಪ್ಪ ತುಪ್ಪ ಅಂತಕ್ಕಂಥದ ಕಾಸಿ ತುಪ್ಪಿನಿಂದ ದೇವರಿಗೆ ಅಭಿಷೇಕ ಮಾಡಿದೀವಪ್ಪ ಅಂತಂದ್ರ ಹೌದ್ ಅದೇ ಕಾಸಿ ತುಪ್ಪ ತಿಳಿ ತುಪ್ಪ ಒಯ್ದು ಅಭಿಷೇಕ ಮಾಡಿದ್ರ ಹೊಳ್ಳಿ ಬೆಣ್ಣೆಯಾಗಿ ಹೊರಗೆ ಬರ್ತದ ದೇವ್ರ ಮ್ಯಾಗ ಹೌದ್ ಇದು ಯಾವ ದೇವರಿಗೆ ಅಭಿಷೇಕ ಮಾಡಿದ್ರ ತುಪ್ಪ ಕಾಸಿ ಅಭಿಷೇಕ ಮಾಡಿದ್ರ ಬೆಣ್ಣೆ ಹೊರಗೆ ಬರ್ತದ ಅಂತಕ್ಕಂಥದ್ದು ಒಂದು ಹಾಲು ಮತ್ತದ ಹೆಡ್ಲೈನ್ಸ್ ಬುಕ್ ನೊಳಗ ಪ್ರಶ್ನೆ ಮಾಡಿದಾಗ ಹೇಳ್ತಾರ ಅಂತಕ್ಕಂಥ ಆತ್ಮವಿಶ್ವಾಸ ಅದ ಯಾಕಂತ ಕೇಳಿದ್ರೆ ನನಕ್ಕಿಂತ ಹಿರಿಯ ಅಣ್ಣದಾನ ಹೌದು ಅದಕ್ಕ ಜಗತ್ತಿನಾಗ ಎಷ್ಟೋ ಮಂದಿ ಹಾಡಿ ಹೋಗ್ಯಾರ ಹವಿನಾಳ ಚಂದ್ರ ಮುತ್ತಗಂದರು ಹಾಲ ಮತದ ಹುಲಿ ರೂಗಿ ಶಾಂತಲಿಂಗ ಕೋಗಿ ಬರೋದಕ್ಕ ಮನ ಉಳಿಸ್ಯಾನ ಕಾಯುವುದ ಕಲಿ ಕಲಿ ಜೇವರ ಗೌಡರು ಜಗದಾಗ ಹೆಸರಾದ್ರೆ ಕೇಳ್ರಿ ಡೊಳ್ಳಿನ ಹಾಡಿನಲ್ಲಿ ಹವಿನಾಳ ಚಂದ್ರ ಮುತ್ತಗಂದರ ಹಾಲ ಮತದ ಹುಲಿ ರೂಗಿ ಶಾಂತಲಿಂಗ ಕೋಗಿ ಬರೋದಕ್ಕ ಮನ ಉಳಿಸ್ಯಾನ ಕಾವ್ಯದ ಕಲಿ ಪಿಕ್ಚರ್ಗೆ ಸ್ವಾಮನಿಂಗ ಬಿರುಸ್ ಹಾಡಿಕೆ ಮಾಡಿ ಬವದಾಗ ಪಡೆದಾನ ಬೆಲಿ ಹೌದು ಅಂದೇವಾಡಿ ಗೈವಿಷಯದ ಶಪ್ಪಾಸಿ ಎಂದಾರು ಪ್ರತಿ ಒಂದ ಪದದಲ್ಲಿ ನಂದಣ್ಣ ಚಂದಾಗಿ ಬರೆಯವ ಕ್ಯಾಲಿ ಹನುಮಂತ ಗೌಡರ ಕತ್ತಿ ಹಾಡಾಗ ಕೇಳಿ ಇದರ ಕುಲಕುಲ ನಗಬೇಕು ಕುಂತಲ್ಲಿ ಇಂಗಳೇಶ್ವರ ಶ್ರೀಶೈಲದ ಕಂಠ ನೋಡಿ ಬಟ್ಟ ಎಂದಾರು ಕರ್ನಾಟಕದ ಕೋಗಿಲಿ ಹೌದು ಇವನಿಗೆ ನಂದಾರಿ ಕರಿಕಾಗಿ ಹೌದೌದು ಮಾರ್ಸನಳ್ಳಿ ಶಾಂತವ್ಗ ಮರ್ಯಾದೆ ಹೆಚ್ಚಂದ್ರು ಶರ್ಗ ತಗಿಲಿಲ್ಲ ತಲೆ ಮ್ಯಾಲಿ ಹೌದ್ ಉಳುಕಿದ ಹೆಂಗಸರು ಏನ್ ಮಾಡ್ತಾರೋ ಗುಳೆ ಸೊಂಟಿಗೆ ಸುತ್ತಾವ ಹುಚ್ಚಿ ಪ್ಯಾಲಿ ಎತ್ತಳ ಹೌದು ಮರ್ಯಾದೆ ಇಲ್ಲದಕ್ಕ ಮನೆಮೆಯ ಮಹಾರಾಜರು ಅಂದ್ರು ಹೆಣ್ಮಕ್ಳ ಜೋಡಿ ಅಂದ್ರೆ ಹಾಡಿಕೆ ಒಲ್ಲಿ ಎತ್ತಳ್ಯಾರ ಹೌದ್ ಇರ್ಲಿ ಎತ್ತ ಪ್ರಕಾರಕ್ಕೆ ಅಲ್ಲಿ ಹಾಡೋನು ಮುಂದೆ ನಮ್ಮ ಅಣ್ಣನ ಸಂಘಕ್ಕೆ ಚಾರಿಸ ಕುಡಿನು ಅಣ್ಣ ಯಾವ ತರನಾಗಿ ಮಾತಾಡ್ತಾನೋ ಹೌದ್ ಆ ತರನಾಗಿ ಮುಂದೆ ಅವ್ರು ಒಂದು ಮಾತು ಅವರೇ ಹೇಳಿದ್ರು ಏನಂತ ಏನ್ ಹೇಳ್ಯಾರಂತ ಕೇಳಿದ್ರ ಬರ್ಲಿ ರಾಮ ಹಣ್ಣು ಕೊಟ್ಟಿರ್ತಕ್ಕಂಥ ಹಣ್ಣು ಲಕ್ಷ್ಮಣ ತೊಡ್ಯಾಗಿಟ್ಟುಕೊಂಡಾನ ಹೌದ್ ತೊಡ್ಯಾಗಿಟ್ಟುಕೊಂಡಾನ ಯಾಕಂತ ಕೇಳಿದ್ರ ಹಣ್ಣನ ಆಜ್ಞೆ ಆಗಿಲ್ಲಾರಕ್ಕಾಗಿ ಅವ ಹೊಟ್ಟೆ ಹಣ್ಣು ತಿನ್ಲಿಲ್ಲ ಅಂತ ಹೇಳ್ಯಾರ ನೀವೇ ವಿಚಾರ ಮಾಡ್ರ ಮತ್ತೇನ ತಮ್ಮ ಶ್ರೇಷ್ಠ ಅನ್ನೋ ಅಣ್ಣ ಶ್ರೇಷ್ಠ ಅನ್ನೋ ಹೌದು ಊರ ಮೇಲ ಹೋಗ್ಬೇಡ ಮನೆ ಬಿಟ್ಟಂದ್ರೆ ಹೆಣ್ತಿ ಮಾತಿ ಕಿವಿ ಕುಳ್ಳಾರದೆ ಆಡಿನ ಮನೆಯಾಗ ಅಣ್ಣ ಅಂತ ಬರೀತೀವಿ ದೇಹ ಎರಡಾದ್ರು ಜೀವ ಒಂದೇ ತಿಳ್ಕೊಂಡ ಏನ್ ಮಾಡ್ದ ಅಣ್ಣನ ಬೆನ್ನ ಹತ್ತಿ ಬಂದಾನಪ್ಪ ಅಂತಂದ್ರೆ ಏನು ತಮ್ಮ ಶ್ರೇಷ್ಠ ಇತ್ತಿರೋ ನಾನು ಶ್ರೇಷ್ಠ ಇತ್ತಿರೋ ಇಷ್ಟೇ ವಿಚಾರ ಮಾಡ್ರಿ ಮುಂದಿನ ಸಂಧಿಗೆ ಯಾನ ಉದಾಹರಣೆ ಕೊಟ್ಟು ಮಾತಾಡ್ರಿ ಮುಂದೆ ಮತ್ತ ಅದಕ್ಕೆ ಹಾಡಿಗೆ ಹಾಡ ತೋಡಿಗೆ ತೋಡ ನೀ ತಡಿ ನಿನ್ನ ಜೋಡಿ ಒಳ್ಳೆ ಗಡಿ ಲಕ್ಷ್ಮಣ ಮಾಸ್ತರ್ ಹೊಂಡವಾಡದಾಗ ಎದಕ್ಕೆ ಬರ್ತೀವ ಎಲ್ಲದಕ್ಕೆ ಇವತ್ತು ನನ್ನ ಶಿವನಿಗೆ ಮ್ಯಾಲ ರೆಡಿ ಹೌದು ತಮ್ಮ ರೆಡಿ